ಯೋಸೇಫನ ಸ್ವಂತ ಅಣ್ಣಂದರೆ ಯೋಸೇಫನ ನೋಡಿ, ಏನು ನೀನು ನಮಗಿಂತ ಉನ್ನತವಾಗಿ ಬೆಳಿತೀಯ, ನೀನು ನಮಗಿಂತ ಮೇಲಿರ್ತೀಯ, ನೀನು ನಮ್ಮನ್ನು ನಿನ್ನ ಅಧಿಕಾರದಿಂದ ಆಳ್ತೀಯ ಎಂಬುದಾಗಿ ಯೋಸೇಫನನ್ನ ಮಾತುಗಳಿಂದ ಹೀಯಾಳಿಸಿ, ಕುಗ್ಗಿಸಿ, ಗಾಯಪಡಿಸಿ, ಅವಮಾನಪಡಿಸಿದರೆ ಪ್ರೇರೆ. ಆದರೆ ಯೋಸೇಫನು ಯಾವುದೇ ಕಾರಣಕ್ಕೂ ಧೃತಿಗೆಡದೆ, ದುಃಖ ಪಡದೆ, ನಿರೀಕ್ಷೆ ಉಳ್ಳವನಾಗಿ ತನ್ನ ನಂಬಿಕೆಯನ್ನ, ವಿಶ್ವಾಸವನ್ನು ಕಾಪಾಡಿಕೊಂಡನು ಪ್ರೇರೆ. ಆದರೆ ಒಂದು ದಿನ ಭೂಲೋಕದಲ್ಲೆಲ್ಲ ಬರಗಾಲವು ಬಂದಾಗ ಎಲ್ಲ ಜನರು ಆಹಾರಕ್ಕಾಗಿ ಪರದಾಡ್ತಾ ಇದ್ದಾರೆ. ಆಗ ಫರೋಹನ ಬಳಿಗೆ ಆಹಾರಕ್ಕಾಗಿ ಹೋದಾಗ ಫರೋಹನ ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದಲ್ಲಿರುವಂಥ ಪ್ರಧಾನಮಂತ್ರಿ ಆಗಿರುವಂಥ ಯೋಸೇಫನ ಬಳಿಗೆ ಹೋಗಿರಿ, ಅವನು ನಿಮಗೆ ಆಹಾರ ಧಾನ್ಯಗಳನ್ನು ಕೊಡುವನೆಂಬುದಾಗಿ ಈ ವಿಷಯವು ಯಾಕೋಬನ ಕಿವಿಗೆ ಬಿದ್ದಾಗ ಯಾಕೋಬನು ತನ್ನ ಮಕ್ಕಳನ್ನು ಐಗುಪ್ತ ದೇಶದಲ್ಲಿರುವಂಥ ಪ್ರಧಾನಮಂತ್ರಿ ಆಗಿರುವಂಥ ಯೋಸೇಫನ ಬಳಿ ಕಳಿಸಿದನೆ ಪ್ರೇರೆ. ನೋಡ್ರಿ, ಯಾರು ಯೋಸೇಫನನ್ನ ಗೇಲಿ ಮಾಡಿ ಮಾತುಗಳಿಂದ ಕೊಂದು ಅವನನ್ನು ದುಃಖಪಡಿಸಿ ಪರಿಹಾಸ್ಯ ಮಾಡಿ ಅವನನ್ನು ಅವಮಾನಪಡಿಸಿದರೋ ಅವರೇ ಯೋಸೇಫನ ಕಾಲಿಗೆ ಅಡ್ಡ ಬೀಳುವಂತೆ ದೇವರು ಕಾರ್ಯವನ್ನು ಮಾಡಿದನೆ ಪ್ರೇರೆ. ಪ್ರಿಯಾತ್ಮೀಯ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲೂ ಕೂಡ ಅನೇಕ ಮನುಷ್ಯರು ನಿಮ್ಮನ್ನು ನೋಡಿ, ಇವನ ಜೀವಿತವಿಷ್ಟೇ, ಇವನ ಭವಿಷ್ಯತ್ತಿಷ್ಟೇ, ಇವನಿನ್ನು ಉದ್ಧಾರ ಆಗುವುದಿಲ್ಲ, ಇವನ ಕತೆ ಮುಗಿತು ಎಂಬುದಾಗಿ ನಿಮ್ಮನ್ನು ಅನೇಕ ರೀತಿಯಲ್ಲಿ ಅನೇಕ ಮಾತುಗಳಿಂದ ಕೊಂದು ಹೀಯಾಳಿಸಿ ಗಾಯಪಡಿಸಿ ಅವಮಾನಪಡಿಸಿದ್ದಾರಾ? ಭಯಪಡಬೇಡ್ರಿ ಪ್ರೇರೆ. ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ. ಯೋಸೇಫನನ್ನು ಉದ್ಧರಿಸಿದ ದೇವರು ಯಾರು ನಿಮ್ಮನ್ನು ಅವಮಾನಪಡಿಸಿದ್ದಾರೋ ಅವರ ಮುಂದೆನೇ ನಿಮ್ಮನ್ನು ಆಶೀರ್ವದಿಸಿ ಅವರು ನಿಮ್ಮನ್ನು ನೋಡಿ ತಗ್ಗಿಸಿಕೊಳ್ಳುವಂಥ ರೀತಿಯಲ್ಲಿ ದೇವರು ಕಾರ್ಯವನ್ನು ಮಾಡುವಂಥವನಾಗಿರ್ತಾನೆ. ನೀವು ಅಲ್ಲಿವರೆಗೂ ದೇವರ ಮೇಲೆ ನಿರೀಕ್ಷೆ ಉಳ್ಳವರಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು.